ನಿರುದ್ಯೋಗಿಯಾದ ಅಣ್ಣನಿಗೆ ಒಂದು ಒಳ್ಳೆಯ ಉದ್ಯೋಗ ದೊರಕಿಸಿಕೊಡು ಅಂತ ಬೇಡಿಕೊಂಡೆ. ನಿನ್ನ ಅಣ್ಣನಾದ ಈ ಸುಮಂತನ ತಂಗಿಯಾಗಿ ಹುಟ್ಟಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವು. ಅಣ್ಣ, ಸಕಲ ಗುಣ ಸಂಪನ್ನನಾದ ನಿನ್ನಂತ ಸಹೋದರನ ತಂಗಿಯಾಗಿ ಹುಟ್ಟಿದ್ದು ನನ್ನ ಭಾಗ್ಯ. ನಮ್ಮಿಬ್ಬರನ್ನು ಎತ್ತವರ ಹಾಗೆ ಇಟ್ಟು ನೀನು ಅದು ನಿನ್ನ ತಂಗಿ ಸಣ್ಣದಿಯ ತಲೆಯ ಮೇಲೆ 4 ಅಕ್ಷತೆ ಕಾಳು ಹಾಕಿ ನನ್ನ ತಲೆಯ ಮೇಲಿನ ಬಾರು ಇಳಿಸಿಕೊಳ್ಳುತ್ತೇನೆ. ತಂಗಿ ಇಳಿಸಿಕೊಳ್ಳುತ್ತೇನೆ. ಆದಷ್ಟು ಬೇಗನೆ ಈ ನಿನ್ನ ಆಶಾ ಗೋಪುರದಂತ ಕನಸು ನನಸಾಗ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಅಣ್ಣನ ಉಜ್ವಲ ಭವಿಷ್ಯಕ್ಕಾಗಿ ನಿತ್ಯ ದೇವರನ್ನು ಬೇಡಿಕೊಳ್ಳುವ ನೀನು ನಿಜವಾಗಲೂ ನೀನು ಆ ದೇವರ ಕೊಟ್ಟ ತಂಗಿಯಮ್ಮ. ದೇವರ ಕೊಟ್ಟ ನೀವು ನನ್ನ ಮೇಲಿರುವ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತು ಕುಂದು ಬರದಂತೆ ನಾನು ನಂಬಿಕೊಳ್ತೇನೆ. ಹಾಗಾದರೂ ಸಿಟಿಯಲ್ಲಿ ಓದುತ್ತಿರುವ ನಮ್ಮಿಬ್ಬರು ಇನ್ನೊಬ್ಬ ಸಹೋದರಿಯಾದ ಸಣ್ಣದು ವಿದ್ಯಾಭ್ಯಾಸ ಹೇಗೆ ನಡೆಯುತ್ತದೆ ವಿಚಾರಿಸಿಕೊಂಡು ಹೆಚ್ಚಿನ ಸ್ವಲ್ಪ ಹಣ ಕೊಟ್ಟು ಬರುತ್ತೆ ನಮ್ಮ ಮನೆ ಕಡೆಗೆ ಜೋಪಾನ. ಹಾ ಅಣ್ಣ, ಹೋಗುವುದು ಕಲಿತು ಇವತ್ತು ರಕ್ಷಾಬಂಧನ ರಾಖಿಯನ್ನು ಕಟ್ಟುತ್ತೇನೆ, ಕಟ್ಟಿಸ್ಕೊಂಡು. ಹಾಗಾದರೆ ಬೇಗ ಕಟ್ಟಮ್ಮ.
ತಂಗಿಯರ ಈ ಗಂಡ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಈ ಗಂಡ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಮೇಲೂ ಹೆಗಲು ಅಭಾಗವನ್ನು ಹರಿಸುತ್ತದೆ ಅಣ್ಣ ತಂಗಿಯರ ಈ ಗಂಡ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಈ ಗಂಡ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಮೇಲೂ ಹೆಗಲು ಅಭಾಗವನ್ನು ಹರಿಸುತ್ತದೆ ಅಣ್ಣ ಹಲೋ ಪೃಥ್ವಿರಾಜ ಎಸ್ ತಾವ್ಯಾರು
ಹೆಸರಿನೆನಿಸಿಕೊಂಡಿರುವ 1000 ಎಕರೆ ಸರ್ದಾರ ರಾಜವರ್ಮ. ರಾಜವರ್ಮ, ನೀನೇನು ನನಗೆ ಅನ್ನಾಗಿ ಸಾಗಿ ಸಲ್ಲಿದ ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನಲ್ಲ. ಮೇಲಾಗಿ ನೀನು 1000 ಎಕರೆಗೆ ಸರದಾರನಾದರೇನು, ಸೋಲಿಲ್ಲದ ಸರ್ದಾರನಾದರೇನು? ಫೋನ್ ಮಾಡಿ ವಿಷಯ. ನಾಳೆ ದಸರಾ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿರುವ ನಮ್ಮ ಕಡು ವೈರಾದ 60 ಫ್ಯಾಕ್ಟರಿ ಅರಸರಾದ ಆ ರವಿವಾರ ಕಾರಣ ಸೇರಬೇಕಾದ 10 ಲಕ್ಷ ಹಣ ತೋಚಿಕೊಂಡು ಹೋಗಿದ್ದಾರೆ. ಹೋಗಿ ರಾಜವರ್ಮ, ಆ ಬಲದೇವರ ಬಲವಾಗಿ ಬಡ ಕಾರ್ಮಿಕರ ರಕ್ತವನ್ನು ತಗುಡಿ ಅಂತ ಇರಿ ಕೋಪಿ ನಿಂತಿದ್ದಲ್ಲ ಅರಸನಾದ ಆ ರವಿವಾರ ಕೆಲಸ ಮುಗಿಸಿ ಬರುವೆ. ನೋ, ಆ ರವಿವರ್ಮ ಹಾಗೂ ಅವನ ಬಲಗೈ ಬಂಟನಾದ ಬಲದೇವನು ನಿನ್ನ ಶೇಡಿನ ಗುಂಡಿಗೆಟ್ಟಿಗೆ ಒಂದೇ ಸಾರಿ ಸಾಯಬಾರದು. ಪ್ರತಿಜ್ಞೆ ಪೂರ್ಣಗೊಳ್ಳುವುದಿಲ್ಲ. ಆಯ್ತು ರಾಜವರ್ಮ. ಬಲದೇವ, ಧರ್ಮವನ್ನು ದಮನ ಮಾಡಿ ಅವರ ರಕ್ತ ಕಣ್ಣೀರಿನಿಂದ ಕಟ್ಟಿದ ಆದಿಮತಡಿ ರವಿವರ್ಮನಾಗುತ್ತವರು ಬೆಂಕಿಸಿದ್ದು ನಿನ್ನನ್ನು ರುಂಡ ಮುಂಡದಿಂದಲೇ ಬೇರ್ಪಡಿಸಿ ನಿನ್ನನ್ನು ಸುದಿಗೆ ಕಟ್ಟಿ ಸುಡುಗಾಡಿಗೆ ಕಳಿಸುತ್ತಿದ್ದಾರೆ. ನನ್ನ ಹೆಸರು ಗುರಿ ಸಾಧಿಸಿದ ಗಂಡುಗನಿ ವೀರ ಪೃಥ್ವಿರಾಜನೇ ಅಲ್ಲ. ಹಣ್ಣು ಬೇಕಂದ್ರೆ ಹಣ್ಣು, ಬಾಳನ ಚಿಕ್ಕಣ್ಣ ಯಾರಿಗೆ ಬೇಕು ಬೇಡ ಬರ್ರಿ ಪಟ್ ಪಟ್ಟವ್ರೆ ರಕ್ತ ಅಂದ್ರೆ
ಹಿಂಗೆ ಎಬಸ್ಬೇಕಂದ್ರೆ ನಮ್ಗೆ ಎದ್ದೇಳ್ತೈತಿ ಇಬ್ರು ಇಲ್ಲ ಅಂದ್ರೆ ಮಕ್ಕೊಂಡ್ಬಿಡ್ಬೇಕು ನಮಗೆ ಹೌದು ನಿನ್ನ ಮಕ್ಕೊಂಡ್ರ ಅಲ್ರಿ ನಮ್ಮಪ್ಪ ಊಟ ಕುಂತಂದ್ರೆ ಸಾಕು ದಿನ ನೀರ್ ಅಂತ ಸಾಯ್ತಾನೆ ಬೇರೆ ಗಂಟ್ಲೆ ನೀರ್ ತಂದು ಹಾಕಿದ್ರು ಸಾಲದೇ ಇಲ್ರಿ ನಮ್ಮಪ್ಪ ದಿನ ಗೌಡ್ರ ತೋಟಕ್ಕೆ ಹೋಗಿ ನೀರ್ ತಂದು ನಡನ ಕೂಸಿದ್ ಬೆಳಕದಿದ್ದವ ಇವು ಅಷ್ಟು ಹೇಳ್ತೈತೇನ್ರಿ ನಿಮ್ದು ಏನದ ನಡ ಬಾರ ನಡ ನಮ್ಮ ನಡ ಎಲ್ಲಾರು ಕುತ್ತು ಬಿತ್ತಂದ್ರೆ ನಮ್ಮ ಮತ್ತಕ್ಕೆ ಔಷಧ ಐತಿ ಎಷ್ಟು ಬೇಗ ಕೇಳ್ಕೊಡ್ತೀನಿ ಸಾಕಾಗೋರಿ ಅಂದ್ಯ ಯಾಕ ಮಂಡ ಮೂಗಿ ಮೆಣಸಿನಕಾಯಿ ಅಂತ ಯಾಕಂದ್ರೆ ನಮ್ಮ ಬೆಂಕಿ ಹಚ್ಚಾರ ನಿಂಗದಂತಿಕ ಇವ್ವ ನನ್ನ ಸಿರು ಗುರುಸಿದ್ಲಿಂಗಿ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾತ್ರಿ ಯಾಕ್ರಿ ಅಣ್ಣವ್ರ ಮಾಮ ಅಂತ ಕರಿಬೇಕ ನಾನಾಳೆ ನಮ್ಮಂತ ಹರಿಯೋರಿಗೆ ಮಾಮ ಅಂತ ಕರಿಬೇಕ ಹೋಗ್ಲಿ ಬಿಡ್ರಿ ಅಂದಂಗ ನೀವ್ ಯಾಕೆ ಇಲ್ಲಿ ಬಂದ್ರಿ ಮಾವರ ಇರ್ಲಿ ಬಿಡ್ರಿ ನನ್ನ ಹೆಸರು ಸಿದ್ಲಿಂಗ ನಿಮ್ಗೆ ಹೆಂಗ್ ಗೊತ್ತಾತ್ರಿ ಶ್ರೀಕಾಲದ ಪುಟ್ಟದ ರಾಜನ ಶಿಷ್ಯದನೆ ಹಿಂದ ನಡೆದಿದ್ದು ಮುಂದೆ ನಡೆದು ಈಗ ನಡೆದು ನನಗೆ ಇಲ್ಲೇ ಇದ್ದಲ್ಲಿಗೆ ಗೊತ್ತಾಗುತ್ತಾ ಯವ್ವ ನಾ ಇಲ್ಲೇ ಜಾಸ್ತಿ ಹೊತ್ತು ನಿಂತಂದ್ರೆ ಇವ ನಾನು ಬಿಡಂಗ್ ಕಾಣಂಗಿಲ್ಲ ರೀ ಪಕ್ಕಾ ಶಿಷ್ಯ ಗುರು ಸಿದ್ಲಿಂಗನವರೇ ಇರ್ಲಿ ಬಿಡ್ರಿ ನಾ ಇನ್ನು ಬಂದು ಬಾಳ ತಾತ ನಾ ಇನ್ನು ಯಾಕ್ರಿ ನಿಮ್ಮಂತ ಹುಡುಗಿಯರು ಬಂದ್ರ ಯಾಕ್ರಿ ಏನಾಗುತ್ತೆ ನಿಮ್ಮಂತ ಹರಿಯಾಕ ಬಂದ ಹುಡುಗಿಯರು ಹೊಡ್ಸಂತ ಬಂದ್ರ ಹುಡುಗರು ಏನ್ ಬೇಕು ಹೇಳಿ ದಡದ ಪೂಚು ನೋಡ್ರಿ ನನಗ ನಿಮ್ಮ ಅಂಟಕ್ಕಿರೋ ಅದಾಗೈತಲ್ರಿ ನಟ್ರ ನಬರ್ಕ ಉದ್ದಂದು ದಪ್ಪಂದ ಐತಲ್ರಿ ಯಾವ್ದು ಸಿಹಿ ಐತ್ರಿ ಅದ ಜವರಿ ಗಿಡ್ಡ ಬಾಳಣ ಗಿಡ್ಡ ಬಾಳಣ ಬಲು ರುಚಿ ಹೇಳ್ಬೇಕು ಹಂಗಾದ್ರೆ ಹೆಂಗ್ ಡಜನ್ ಮಾಡಿದ್ರಿ ಹೆಂಗ್ ಡಜನ್ ಅಂತ ಕೇಳ್ಕೊಬಿಡ್ರಿ ಬುಟ್ಟ್ಯಾಗ ಕೈ ಹಾಕಿ ಕೈಯಾಗಿ ಹಿಡ್ಕೊಂಡು ಬರಲಾಗ ಕುಡ್ಕೊಂಡು ತಿಂದ ಮೇಲೆ ರುಚಿ ನೋಡಿ ದುಡ್ಡು ಕೊಡಂತೀವಿ ಅಂದ್ರ ನಿಮ್ದು ತುರ್ಕೊಂಡ್ರ ಯಾರು ಏನೋ ಅನ್ನಂಗಿಲ್ಲೇನ್ರಿ ಹುಡುಗಿ ಬಾಯಿ ನಿಂದು ಬಾಳೆಹಣ್ಣ ನಂದು ನಿನ್ನ ಬಾಯಾಗ ನೀನು ತುರ್ಕೊಂಡ್ರ ಯಾ ಮಂಗನ ಮಗ ಏನಂತಾರ ಮಾವರ ನಂದು ಬಾಳ ಸಣ್ಣದೈತ್ರಿ ಸಣ್ಣದಿದ್ರೆ ಏನತ್ರಿ ಸ್ವಲ್ಪ ಹಿಂದಕ್ಕೆ ಸರಿಸಿ ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಅದು ಬಾಳೆಹಣ್ಣು ರುಚಿ ನಿನಗೆ ಗೊತ್ತಾಗುತ್ತೈತಿ ನೋಡ್ರಿ ನಂದು ಬಾಯಿ ಬಾಳ ಸಣ್ಣದೈತಿ ಅಂದೆ ಯಾಕಂದ್ರ ನಿಮ್ದು ಬಾಳೆನು ಬಾಳ ದಪ್ಪ ಐತಪ್ಪ ಒಳ್ಳೆ ಅಂದೆ ಇರ್ಲಿ ದಪ್ಪ ಇದ್ರೆ ಏನಾಯ್ತು ಸ್ವಲ್ಪ ಬಾಯಿಗೆ ಟಚ್ ಮಾಡಿ ತಿಂದು ನುಂಗಿದ್ರ ಅವ್ರ ರುಚಿನ ಬೇರೆನಾಗತ್ತದೆ ಹೇಳ್ರಿ ನೋಡಿದ್ರೆ ಗೊತ್ತಾಗುತ್ತೆ ನೀವು ಬಾಳೆಹಣ್ಣು ಬಾಳ ರುಚಿ ಐತಿ ಅಂತ ಹಂಗಾದ್ರೆ ಕೊಡ್ರಲ್ಲ ನೀವು ಬಾಳೆಹಣ್ಣು ಹಾ ಕೊಡೋದಂತ ಮುಂಚೆ ಮತ್ತೆ ಹೋಗಿ ಬರ್ತಾನ ಹೋಗ್ಯಾಕ ಬಂದಿ ನಾ ಏನು ವಾಟಿಕ ಶಾಂಪು ಹಚ್ಚಿ ಬೆಳಗಣ ಚಂದನವ ಕೂದಲ ನಾ ಬರತೀನಂತ ತೆರೆದಿರುತ್ತಳ ಅಡಿಯ ಮನೆಯ ಬಾಗಿಲ ಹೆಣ್ಣಾಗಿ ನೆನಪಿಗೆ ಬರುವಾಗಿ ಒಂದಿನಾಗೂ ಇದ್ದರು ನನ್ನ ಕೈ ಮಾಡಿ ಕರಿವಾಗಿ
ತಡೆದು ನಿಲ್ಲಿಸಿದವನ ಕಾಯ್ತರನ್ನು ಕಂಡಲ್ಲಿ ಗುಂಡಿಟ್ಟುಕೊಳ್ಳಲು ಆ ಬ್ರಹ್ಮ ಸೃಷ್ಟಿಸಿ ಕಳಿಸಿದ ಈ ಭೂಲೋಕದ ಕಾರ್ಯವೇ ರಾಜ. ಹಾಗಾದರೆ ನೀನು ನಮ್ಮಂತವರಿಗೆ ಅನ್ನ ಹಾಕುವಲೇ? ನಿಮ್ಮಂತ ರೌಡಿ ಗುಂಡ ನನ್ನ ಮಕ್ಕಳಿಗೆ ಅನ್ನ ಹಾಕುವುದು ನಾನು. ತಿರುಗಿ ತೀತರೆ ನಿಮ್ಮ ತಲೆ ಕಡಿಯುವ ಯಾವನು ನಾನೇ. 60 ಫ್ಯಾಕ್ಟರಿಗಳಿಗೆ ಅರಸನ್ನಿಸಿಕೊಂಡಿರುವ ರವಿವರ್ಮನ ಬಂಟನದ ಈ ಬಲದೇವನೆಂಬ ಹುಲಿಗೆ ನೀನು ಉಳಿಯಲೇ ಬಚ್ಚ, ನೀನದು ಇಡಿ ಹುಲಿ ಉಳಿಯಲು ನೀವು ನೋಡು. ನಿಮ್ಮಂತ ಬಂಡರು ಉಳಿಯಲೇ ಹಿಂಡು ಹುಲಿಗಳ ಗಟ್ಟಿಗೆ ಬಿಕ್ಕಿ ದೊಡ್ಡ ಹುಲಿಗಳ ಶಿಖರದ ಮೇಲೆ ಕುಳಿತು ಬರೇ ರಕ್ತವನ್ನು ಕುಡಿದು ಬದುಕುವ ಇವನು ಸಿಂಹದ ಸಿಡಿಲಿನ ಮರಿ. ಅಷ್ಟೇ ಅಲ್ಲ, ಗಂಡು ಬೆಟ್ಟಿನ ಈ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದ ಈ ಪೃಥ್ವಿರಾಜನಿಗೆ ಇನ್ನೊಂದಾದ್ರೆ ರಾಜಾವಲಿ. ನೀನು ರಾಜವಲಿನ ಇಲ್ಲಿಗೆ ಏಕೆ ಬಂದ? ನೀನು ನನ್ನ ಶಿವನ ದರ್ಶನಿಗೆ ಕಳಿಸಲು ಬಂದ ಪುಂಡ ಪುರುಷನ ಗಂಡ ಸೂರಾದ ಸೂರರಿ ಮಿಂಡಗದ ಈ ಪೃಥ್ವಿರಾಜ. ಪುಂಡನಾದರೇನು ಪುಗಾರಿಯಾದರೇನು, ಈ ಸಮರ ಸಿಂಹವನ್ನು ಕಣಿಕೆ ಕೇಡಿಗೀಗಾಗಬೇಡ. ನೀನು ಸಮರ ಸಿಂಹ ಅಲ್ಲವೇ ಅರಂಕಾರ? ಹೆಣ್ಣು ಮಂಡಿಗಾಗಿ ಸಮರತನ ಮಾಡಿ ಶ್ರೀಮಂತರ ಹೆಗಲು ಹೋಗಿದ ಹೊಳೆಸಿದ ತಿಂದು ಕಾಲ ಕಳೆಯುವ ಪುಣ್ಯ ಮರ್ಯಾದೆಯಿಂದ ಕೈಯಲ್ಲಿರುವ ಹಣ ತುಂಬಿದ ಸೂಟ್ ಕೇಸ್ ಈ ಪುತ್ರರಾಜ ಒಪ್ಪಿಸಿ ಇದರಿಂದ ಪಂಚ ಮಾರ್ಗು
ನಿನ್ನ ತಲೆ ತೆಗೆಯುವುದಿಲ್ಲ, ನಿನ್ನ ಪ್ರಾಣ ಮಾತ್ರ ತೆಗಿತೇನೆ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಈ ಸುದ್ದಿಯ ಒಪ್ಪಿಸಲೇ ಇಲ್ಲ. ಲೇ ಬಲದೇವ! ಈ ಪಿತೃರಾಜನ ಮುಂದೆ ಪ್ರಾಣ ಭಿಕ್ಷೆ ಬೇಡಿಕೊಂಡು ಜೀವಿತ ಪಕ್ಷವಾದಂತ ನಾನು ಹೇಳಿದ್ರೆ ಈ ಭೂಮಿಯಿಂದ ಯಮಲೋಕಕ್ಕೆ ಹೋಗುತ್ತೆ ಅಂತ ಹೇಳಿ ಆ ಮಗನೇ ಪ್ರಾಣ ಬೇಟೆಗಾರ ಗುರುವಿಟ್ಟು ಹೊಡೆದರೆ ಬೀಳುವುದು ಶಸ್ತ್ರಗಳ ಸ್ಥಿರ, ಹುಲಿ ಹಸಿದರೆ ಅರಿಯುವುದು ಜೀವನೀಯ ಸ್ಥಿರ. ಈ ಪುತ್ರಜ ಕೆಂಗಟ್ಟರೆ ಚಂಡಾಡುವ ನಾವು ವೈರಿಗಳ ಸ್ಥಿರ. ಈ ಪುತ್ರರಾಜನ ತಚ್ಚು ಮಾಡುವುದು ಒಂದೇ, ಕರೆಕ್ಟಿನ ತೆಗೆದು ಸಾಯುವುದು ಒಂದೇ. ನ್ಯಾಯದ ಹಣದಿಂದ ರಾಜ್ಯ ಕಟ್ಟಿ ರಾಜ್ಯಭಾರ ನಡೆಸುತ್ತಿರುವನಲ್ಲ ರಾಜ್ಯವರ್ಗ. ನಾನು ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ನಾನಾಗಿದ್ದೆ. ಈ ರವಿವರ್ಮನ ಶರೀರದ ಅದ್ಭುತ ಕೆಲಸಗಳ ಶಿಕ್ಷಣಾಗಿದ್ದರೆ ಯಾವ ಮಗನೇ ಅದರಂತೆ ಮೊನ್ನೆ ಬಾಂಬೆ ಬ್ಯಾಂಕಿನಿಂದ 50,000 ಹಣ ಸುಟ್ ಕೇಸಿನಲ್ಲಿ ಬಚ್ಚಿಟ್ಟುಕೊಂಡು ಬರುತ್ತಿರುವ ನನ್ನ ಸಾಮರ್ಥ್ಯದ ಬಲದೇವನನ್ನು ಆ ಪೃಥ್ವಿರಾಜನಿಂದ ಸಮಾಧಿ ಮಾಡಿಸಿ
ನನ್ನ ಹಣ ಕಸಿದುಕೊಂಡು ಎತ್ತಾಗಿ ದಕ್ಕಿಸಿಕೊಂಡ್ರೆ ಯಾಕೆ ತಪ್ಪಿದಕ್ಕೊಂಡೆ? ನೀನು ಕಸಿದುಕೊಂಡ 50,000 ಹಣದಿಂದ ನನ್ನ ಶ್ರೀಮಂತಿಕೆ ಕಡಿಮೆ ಆಗಿಲ್ಲ. ಹರಿಯುವ ನದಿಯಲ್ಲಿ ಬೊಗಿಸಿ ನೀರು ಕುಡಿದರು ನದಿಗೇನು ತೊಂದರೆ ಇಲ್ಲ. ರಾಜ್ಯವರ್ಮ, ಸಮಯ ಸಾಧಿಸಿ ನೋಡಿ ನಿನ್ನನ್ನು ಒಳಗೆ ಕಾಣಿಸದಿದ್ದರೆ ನನ್ನ ಹೆಸರು ಮೇರೇನಾ ರವಿವರ್ಮನನ್ನ ಹೇ. ಸಿದ್ಧ ಲೇಖರಿಸಿದ ಯಪ್ಪ ಸಾವುಕಾರ ಕರೆದ್ರೆ ಇಲ್ಲ ಒದಗಿದ್ರಿ. ಲೇ ಹಣಕಟ್ಟನ ಮಗನೇ, ವೈಕುಂಠ ಬರಲಿಕ್ಕೆ ನಾನು ಸತ್ತಿನ ತಿಳಿದಿರುವ ಯಾವ ಮಗನೇ? ಸತ್ತದ ನೀವು ಹೇಳ್ರಿ ಅಪ್ಪರ. ಆ ತನಿ ಜ್ಞಾನ ನಮ್ಮಮ್ಮ ದುರ್ಗವ್ವ ಸತ್ತಂಗಾಗಿದ್ದ ಅಂತ ಬಂದು ಬಿಡ್ರ. ಏನು ಕೂಸ್ತ್ರಿ ದಡ 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 ಪುತ್ರ. ಆ ಮೈದಾರಿ ನಮಗೆ ಕೊಡಬೇಕಾದ ಸಾಲ ಎಷ್ಟು? ಸಾವುಕಾರ 3 ದಿನ ಆದ್ರಿ ಆ ಕಾತ ಮುಖ ಮಾಟ ಮಂತ್ರ ಆಗಿ ಎಷ್ಟು ತಂದು ಲೆಕ್ಕ ಮಾಡುವುದೇ ಹೇಳ್ತೀನಿ. ಮಂಡಳ ಪಂಚಾಯತಿ ಚೇರ್ಮನ್ ಚಂದ್ರೇಗೌಡ, ಭಕ್ತೂರು ಪರಮೇಶಿ ಹಾಗೂ ಮಾರಿ ಮುತ್ತಮ್ಮ ಇವರೆಲ್ಲರೂ ಹಣ ಕೊಡುವುದು 1ನೇ ತಾರೀಕು. ಅಂದರೆ ಇಂದು ಅವರೆಲ್ಲರೂ ಹಣ ಕೊಡದಿದ್ದರೆ ಮಾಡ್ತೇನೆ. ಯಪ್ಪ ಸಾಗರ ಕಾತ ಮುಖ ರೆಡಿ ತಗೊಳ್ರಿ. ಬುಕ್ಕ ತೆಗೆದು ಲೆಕ್ಕ ಮಾಡಿ ಓದಿ ಹೇಳರೇ ಲೇಖಿ. ಅಪ್ಪ ದಂಡರ ದಣರ ಆಮೇಲೆ ತಮ್ಮ ಜೋಳಕ್ಕಂತ ತೊಂದೈದು ಬರ್ತನ್ರಿ. ಬರೀ 11,000 ಹಸುಲು 22,000 ಬಡ್ಡಿ ಐತಿ ಅಪ್ಪರ. ಆ ಅನಿಲ್ ಕುಮಾರ್ ಒಂದು ಅನಿಲ್ ಕುಮಾರ್ ಗೊತ್ತನ್ರಿ. ಬರೀ 15,000 ಹಸುಲು 18,000 ಬಡ್ಡಿ ಐತ್ರಿ ಅಪ್ಪರ. ತನ್ನ ತಂಗಿಯರನ್ನು ಓದಿಸಲಿಕ್ಕೆ ಆ ಪದವಿ ಕಾರಿಸುವಂತಾಯಿತು. ಆ ಸುಮ್ಮ ಅಂತ ತೊಂದೈದು ಗೊತ್ತನ್ರಿ. 3,000 ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿ 3,000 ಮಂದ ಮತ್ತೊಂದು ಚೀರ ಬಂದ ಅದ್ರಾಗ ಸೇರಕ್ ನೋಡ್ರಿ. ಅಂದರೆ 30,000 ಐತ್ರಿ ಅಪ್ಪರ. ಇರಲಿ, ಕಾರ್ ತೆರೆದು ರೆಡಿ ಮಾಡಿ ಹುಡುಗ ಗೊತ್ತು ತೆಗೆದುಕೊ ಚಾವಿ. ಆದ್ರಿ ಹಬ್ಬ ಅದಣ್ಣ. ಸುಮಂತ ತನ್ನ ತಂಗಿಯರನ್ನು ಓದಿಸಲಿಕ್ಕೆ ನನ್ನಿಂದ ತೆಗೆದುಕೊಂಡಿರುವ ಸಾಲ ನಾನು ಹೇಳಿದ ಸಮಯಕ್ಕೆ ಸರಿಯಾಗಿ ಅಸಲು ಬಡ್ಡಿ ಸೇರಿ ತಂದುಕೊಟ್ಟರೆ ಸರಿ. ಹೀಗಾಗಿದ್ದರೆ ತನ್ನ ತಂಗಿ ಸುಮಂಗರಿಯ ಬಟ್ಟೆ ಬಿಚ್ಚಿ ಬತ್ತಲಿಯನ್ನಾಗಿ ಮಾಡಿ ರೋಡಿನಲ್ಲಿ ರೋಡ್ ಶೋ ಮಾಡಿ ಕೊನೆಗೆ ನಿನ್ನ ಎಣಪಟ್ಟಿಲ್ಲದೆ ಪಾತಾಳಕ್ಕೆ ಕಳಿಸುತ್ತೇನೆ ಮಗನೇ. ಈ ರವಿವರ್ಮ ಗುರಿ ಸಾಧಿಸಲೆಂದು ಪ್ರಾಣ ಕೊಟ್ಟು ನಿಂತರೆ ಜನಗಳ ರಾಶಿಯ ಬಿಟ್ಟು ರಕ್ತದ ಒಬ್ಬರು ಅರಿದರೂ ಚಿಂತೆ ಇಲ್ಲ. ಕೈ ಇಟ್ಟ ಕೆಲಸ ಕಣ್ಣಿಟ್ಟವರ ತರ ಕಡಿಯಲು ಬಿಡುವನಲ್ಲ ಈ ರವಿವರ್ಮ. ಅಪ್ಪ ಸಾವುಕಾರ ಕಾರ್ ರೆಡಿ ತಗೊಳ್ರಿ ಚವಿ. ಹಾ ಕಳಿಸಿದ. ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ಬರುವುದು 2 ದಿನ ತಡವಾಗುತ್ತದೆ. ಮನೆ ಕಡೆ ಹುಷಾರ್.
ಯಾಕೆ ಗೋಮರೆ ಹತ್ಲಾಗ ಹೋಗ ಯಾಕಂದ್ರ ನೀನು ಸತ್ರ ನಿನ್ನ ಆಸ್ತಿ ನನಗಾಗ್ತೈತೆ ಅವಾಗ ಇವ್ರಾಗ ಬಹುದು ನಂಗ ಬೈಕೆತ್ತಿ ಮೆತ್ತಿನ ಗೊತ್ತನ್ರಿ ಧರ್ಮವಂತರೇ ಓ ನನ್ನ ಕ್ಲಾಸ್ಮೇಟ್ ಸುಮಂತ ಬಾ ಸುಮಂತ ಕುಳಿತುಕೊಳ್ಳಿ. ಇರಲಿ ಬಿಡು ಶಿವರಾಮ್, ನೀನೇಕೆ ಈ ಮನೆಯಲ್ಲಿರುವೆ? ಮನೆಯವರು ಮನೆಯಲ್ಲಿರಲಿ ಎಲ್ಲಿರಬೇಕು ಸುಮಂತ? ಅಂದರೆ ಇದು ನಿನ್ನ ಮನೆ. ಹಾಗಾದರೆ ಆ ಧರ್ಮದೇವರು ಧರ್ಮದೇವ ನಮ್ಮಣ್ಣ ಇರ್ಲಿ. ನಮ್ಮಣ್ಣನನ್ನು ಕೇಳಿಕೊಂಡು ಬಂದ ಕೆಲಸವೇನು ಸುಮಂತ? ಯಾಕೆ ಸುಮಂತ ಮೂಕನಾಗಿ ನಿಂತು ಬಿಟ್ಟೆ? ಯಾವ ಬಾಯಿಲಿಂದ ಹೇಳಲಿ ಶಿವರಾಮ್ ನನ್ನ ಸಂಕಟದ ಸಂತಾಪ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸುಖ ದುಃಖಗಳು ಬರುವುದು ಸಹಜ. ಅವುಗಳನ್ನು ಎದುರಿಸಿ ಬದುಕುವುದು ಮಾನವರಾದ ನಮ್ಮ ಧರ್ಮ. ಕರ್ಮವೋ ನನಗೊಂದು ತಿಳಿಲಾರದಂಗಾಗಿದೆ ಶಿವರಾಮ್. ಯಾಕಂದರೆ ನನ್ನ ಎತ್ತ ತಾಯಿ ತನ್ನ ಕೊನೆವು ತಿಳಿಯುವಾಗ ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿ ಆ ಕಂದ ಮಗಳನ್ನು ನನ್ನ ಉಡಿಯಲ್ಲಿ ಹಾಕಿ ಎಷ್ಟೋ ಕಷ್ಟ ಬಂದರೂ ತಂಗಿಯರನ್ನು ಓದಿಸಲು ನಿಲ್ಲಿಸಬೇಡ. ಅವರಿಬ್ಬರನ್ನು ಚೆನ್ನಾಗಿ ಓದಿಸಿ ಒಳ್ಳೆ ತನಕ ಪಟ್ಟು ಮದುವೆ ಮಾಡಲು ನನ್ನಲ್ಲಿ ಭಾಷೆ ತೆಗೆದುಕೊಂಡು ಅಲ್ಲಿಂದ ಇಲ್ಲಿವರೆಗೆ ಅವರನ್ನು ಸಾಕಿ ಸಲ್ಲಿಸುವ ಭಾರ ನನ್ನದಾಗಿದಪ್ಪ, ನನ್ನದಾಗಿ. ಅವರ ತಲೆಯ ಮೇಲೆ 4 ಅಕ್ಷತೆ ಕಾಳು ಹಾಕಿ ಅಣ್ಣನಾದ ನಾನು ನನ್ನ ತಲೆಯ ಮೇಲಿನ ಬಾರು ಇಳಿಸಿಕೊಳ್ಳಬೇಕೆಂದು ಶ್ರಮಿಸುತ್ತಿದ್ದೇನೆ. ನೋಡು ಸುಮಂತ, ಹುಟ್ಟಿಸಿದ ದೇವರು ಹುಲ್ಲು ತಿನ್ನಿಸಲಾರ. ಎಲ್ಲರನ್ನು ಕಾಪಾಡುವನು ಮೇಲಿದ್ದಾನೆ. ಅದಕ್ಕೆ ಚಿಂತಿಸಬೇಡ. ಈಗ ನಿನ್ನ ತಂಗಿಯರು ಏನು ಮಾಡುತ್ತಿದ್ದಾರೆ? ಮೊದಲಿನವಳು ನನ್ನ ತಂಗಿ ಸುಮಂಗಲ ಓದಿ ಮುಗಿಸಿ ಮನೆ ಕೆಲಸ ಮಾಡಿಕೊಂಡಿದ್ದಾಳೆ. ಎರಡನೇವಳು ನನ್ನ ತಂಗಿ ಸನ್ನದಿ ಸಿಟಿಯಲ್ಲಿ ಡಿಗ್ರಿ ಓದುತ್ತಿದ್ದಾಳೆ. ಬಡತನದ ಭೂತಕ್ಕೆ ಸಿಲುಕಿ ಬೆನ್ನು ಬೆಂಡಾದರೂ ನಿನ್ನ ತಂಗಿಯರ ಸುಖ ಸಂತೋಷಕ್ಕಾಗಿ ನಿನ್ನ ಜೀವನವನ್ನೇ ಮುಡುಪಾಗಿದ್ದೆಯಾ? ಕರುಣಾಮಯಿ ಸುಮಂತ, ನೀನು ಕರುಣಾಮಯಿ. ನಿನ್ನನ್ನು ನನ್ನ ಸ್ನೇಹಿತನೆಂದು ಹೇಳಿಕೊಳ್ಳುವುದಕ್ಕೆ ಈ ಶಿವರಾಮನಿಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಒಳ್ಳೆಯ ಸ್ನೇಹಿತ ನನಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಶಿವರಾಮ್, ನನ್ನ ಪೂರ್ವ ಜನ್ಮದ ಪುಣ್ಯ. ಇರಲಿ ಬಿಡು ಸುಮಂತ, ನಮ್ಮಣ್ಣನ ಕಡೆ ಏನಾದರೂ ಕೆಲಸವಿತ್ತೆ? ಮೊನ್ನೆ ನಿಮ್ಮಣ್ಣ ಧರ್ಮದೇವರು ದೇವಸ್ಥಾನದಲ್ಲಿ ಭೇಟೆಯಾಗಿ ಓದಿ ಮುಗಿಸಿ ಮನೆಯಲ್ಲಿ ಕುಂತಿರುವ ನನ್ನ ತಂಗಿ ಸುಮಂಗಲಿಗೆ ಪಕ್ಕದೂರಿನಲ್ಲಿ ಒಬ್ಬ ವರನ್ನು ನೋಡಿದ್ದನಂತೆ. ಅದಕ್ಕಾಗಿ ನಿನ್ನ ತಂಗಿಯರ ಫೋಟೋ ತೆಗೆದುಕೊಂಡು ಬಾ ಅಂತ ಹೇಳಿದನು. ಅದಕ್ಕಾಗಿ ನನ್ನ ತಂಗಿಯರ ಫೋಟೋ ತೆಗೆದುಕೊಂಡು ಬಂದಿರುವೆ. ಸುಮಂತ, ನಾನೊಂದು ಸಾರಿ ನಿನ್ನ ತಂಗಿಯರ ಫೋಟೋ ನೋಡಬಹುದೇ? ಆಗಿ ನೋಡು ಶಿವರಾಮ್, ಅದಕ್ಕೇನಂತ ತೆಗೆದಿತು. ಇದು ಮೊದಲನೆಯ ತಂಗಿ ಸುಮಂಗಲನ ಫೋಟೋ. ಇದು ಎರಡನೆಯ ತಂಗಿ ಸನ್ನದಿಯ ಫೋಟೋ. ಪರವಾಗಿಲ್ಲ ಸುಮಂತ, ನಿನ್ನ ತಂಗಿಯರು ತುಂಬಾ ಚೆನ್ನಾಗಿದ್ದಾರೆ. ನೋಡು ಸುಮಂತ, ಇನ್ನು ಮುಂದೆ ನೀನು ನಿನ್ನ ತಂಗಿಯರ ಮದುವೆ ಬಗ್ಗೆ ಚಿಂತಿಸಬೇಡ. ನಿನ್ನ ಮೊದಲನೇ ತಂಗಿ ಸುಮಂಗಳ ಮದುವೆ ಆಯ್ತು ಎಂದು ತಿಳಿದು ಶಿವರಾಮ್, ಏನು ಮಾತನಾಡುತ್ತಿರುವೆ? ನಿಜವನ್ನೇ ಮಾತನಾಡುತ್ತಿದ್ದೇನೆ ಸುಮಂತ. ಅಂಗೈಯಲ್ಲಿ ಬೆಣ್ಣೆ ಇರುವಾಗ ತುಪ್ಪಕ್ಕೆ ನೆರೆಮನೆಯವರನ್ನು ಕೇಳುವುದು ಸರಿಯಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಹರಿಯದ ಹರಗಿನಿಯಂತಿರುವ ಈ ಸುಮಂತನ ತಂಗಿ ಸುಮಂಗಳನ್ನು ನಮ್ಮಣ್ಣ ಧರ್ಮದೇವನ ಮಡದಿಯಾಗಿ ಬಂದರೆ ಈ ನಮ್ಮ ಮನೆ ನಂದಾಗೋಗುಲವಾಗದಲ್ಲಿ ಸಂದೇಹವಿಲ್ಲ. ಈ ಸುಮಂಗಳನ್ನು ನಮ್ಮಣ್ಣ ಧರ್ಮದೇವನಿಗೆ ತೆಗೆದುಕೊಳ್ಳಲೇಬೇಕು. ಈ ವಿಷಯ ಈಗಲೇ ಸುಮಂತನಿಗೆ ತಿಳಿಸುವುದು ಬೇಡ. ಮೊದಲು ನಮ್ಮಣ್ಣ ಧರ್ಮದೇವನಿಗೆ ತಿಳಿಸಿ ಅವನ ಜೊತೆ ಮಾತನಾಡಿ ನಂತರ ಈ ವಿಷಯ ಸುಮಂತನಿಗೆ ತಿಳಿಸಿದರಾಯ್ತು. ಏಕೆ ವಿಚಾರ ಮಾಡ್ತಾ ಮೂಕನಾಗಿ ನಿಂತ ಬಿಟ್ಟಿರುವೆ? ಸುಮಂತ, ಇನ್ನು ಮುಂದೆ ನೀನು ನಿನ್ನ ತಂಗಿ ಸುಮಂಗಳಿಗೆ ವರ ಹುಡುಕುವ ಅಗತ್ಯವಿಲ್ಲ. ನಾನೇ ಒಂದು ಒಳ್ಳೆಯ ವರ ನೋಡಿದ್ದೇನೆ. ಏನು ಮಾತನಾಡುತ್ತಿರುವ ಶಿವರಾಮ್? ನನ್ನ ತಂಗಿ ಸುಮಂಗಲಿಗೆ ನೀನು ವರ ನೋಡಿದೆಯಾ? ಹಾಗಾದರೆ ಅವನ್ಯಾರು, ಅವನೂರು ಯಾವುದು? ನಿನ್ನ ತಂಗಿಯ ಕೈ ಹಿಡಿಯುವ ವರನ ಊರು ಇದೆ ನಮ್ಮೂರು. ಆದರೆ ಅವನ್ಯಾರು, ಅವನ
ಹೆಸರೇನೆನ್ನುವುದು ಹೇಳುವ ಅಗತ್ಯವಿಲ್ಲ. ನಾಳೆ ಶ್ರಾವಣ ಸೋಮವಾರ ದಿವಸ ಒಳ್ಳೆಯ ಮುಹೂರ್ತವಿದೆಯಂತೆ. ನಿನ್ನ ತಂಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬಾ. ಆವಾಗಲೇ ಗೊತ್ತಾಗುತ್ತದೆ ನಿನ್ನ ತಂಗಿಯ ಕೈ ಹಿಡಿಯುವ ವರನ್ಯಾರೆಂದು. ನನ್ನ ಕೈತನಾದ ನಿನ್ನ ಮಾತು ಮೇರೆಗೆ ಸಾಧ್ಯವೇ? ನೀನು ಹೇಳಿದಂತೆ ನಾಳೆ ಶ್ರಾವಣ ಸೋಮವಾರ ದಿನ ನನ್ನ ತಂಗಿನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ. ನಾನಿನ್ನು ಬರ್ತೀನಿ ಶಿವರಾಮ್, ನಾನಿನ್ನು ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬಾ ಸುಮಂತ. ಈ ಸುಮಂಗಲ ಕೈ ಹಿಡಿಯುವ ಗಂಡು ನಮ್ಮಣ್ಣ ಧರ್ಮದೇವನಾದರೆ ಈ ಸನ್ನಿಧಿಯ ಕೈ ಹಿಡಿಯುವ ಗಂಡು ನಾನು ಯಾಕಾಗಬಾರದು? ಸನ್ನಿಧಿ, ನಿನ್ನ ಫೋಟೋ ನೋಡಿದ ಕ್ಷಣದಿಂದಲೇ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದಾನೆ ಈ ಶಿವರಾಮ್. ಐ ಲವ್ ಯು ಸನ್ನಿಧಿ, ಐ ಲವ್ ಯು. ಆ ನಮ್ಮಣ್ಣ ಧರ್ಮದೇವ ಎತ್ತು ಮೇಸದಕ್ಕೆ ಹೊಲಕ್ಕೆ ಹೋಗಿದ್ದಾನೆ. ಅವನಿಗೆ ಈ ಫೋಟೋ ತೋರಿಸಿ ವಿಷಯ ತಿಳಿಸಿದರಾಯ್ತು.
ಕಣ್ಣು ಕೆಳಗಿ ನನ್ನ ಎದುರುಗಡೆ ನಿಂತು ಕಣ್ಣು ಮಿಟಕಿಸಿ ಒಳ್ಳೆ ನೋಡುವ ಗುಂಡುಗಳು 25 ಹಳ್ಳಿಯಲ್ಲಿ ಹುಟ್ಟಿಲ್ಲ, ಹುಟ್ಟೋದಿಲ್ಲ. ಒಂದು ವೇಳೆ ಹುಟ್ಟಿದ್ದೇ ನಿಜವಾದರೆ ಆ ನೋಡುವ ಹತ್ತಾಗಿ ಯಾವುದು ಅವರ ಸುರು ಹರಿದು ಬಿಸಿಲಿನಿಂದ ಕುಡಿಯಲು ಬಿಡುವುದಿಲ್ಲ. ಈ ಜಲದಂತಮಲ್ಲ ರಾಜ್ಯವರ್ಮ. ನಾನು ಅನ್ನಾಕಿ ಸಾಕ್ತಿರುವ ಆ ಪೃಥ್ವಿರಾಜನ ಕೈ ಚಳಕನ ಕ್ಷಣಾಕ್ಷರದಿಂದ ಹಂತವಾಗಿ ಶ್ರೀಮಂತಿಗೆ ಮೇಲೆ ಶಿಕಾರಿಯಾಗಿ ನರಿಯಲು ಕೈಗೆ ಕೊಂಗಣ ಕಟ್ಟಿ ಹೋರಾಟಕ್ಕೆ ಅಂಬ ಕೊಟ್ಟು ರೌಡಿಗಳನ್ನು ಮತ್ತಾಕಲು ಯುದ್ಧ ಭೂಮಿ ರಣರಂಗದಲ್ಲಿ ಕಣ ಕೆಳೆದರೆ ಸಾವಿರಾರು ಗುಂಡಿನ ಸುರಿಮಳೆ ಸುರಿದರೆ ಹುಲಿಯಂತೆ ಜಿಗಿದು ಹತ್ತಿನಂತೆ ಹಾರಿ ನಿಂತಿನಂತೆ ಕಣ್ಣಮರಾಗಿ ಬರುವ ಅವನು ನಿಜವಾಗಿ ಸೂರತರ ವಂಶದಲ್ಲಿ ಹುಟ್ಟಿದ ಪುಂಡ ಪುರುಷರ ಗಜ. ಈ ಹೊಂದುವುದಿದೆ ನಿಜ. ನಿನ್ನನ್ನು ನನ್ನ ಹತ್ತವಾಗಿ ಉಪಯೋಗಿಸಿಕೊಂಡು ನನ್ನೆಲ್ಲ ಕಾರ್ಯ ಕೆಲಸ ಆದ ನಂತರ ಮೋಸದ ಪಾಸದಿಂದ ನಾನು ಮಾಡಿ ಕೊನೆಗೆ ನಾನು ನಿನಗೆ ನರಕದ ದಾರಿನ ತೋರಿಸಲಿದ್ದರೆ ನನ್ನ ಹೆಸರು ರಾಜ್ಯ ಅರಮನೆ ಅಲ್ಲ. ಹಿಂದೂ ಈ ಹಣವನ್ನು ಮೈಸೂರು ಸ್ಟೇಟ್ ಬ್ಯಾಂಕಿಗೆ ಕಟ್ಟಿ ಮೈಸೂರು ಮೆಡಿಕಲ್ ಓದುತ್ತಿರುವ ನನ್ನ ತಂಗಿ ಪವಿತ್ರವನ್ನು ಭೇಟಿಯಾಗಿ ಬಂದರು. ಕ್ಷಣಕ್ಕೊಂದು ವೇಷ ಸೂರ್ಯ ಚಂದ್ರರು ಮತ್ತೆ ಮತ್ತೆ ಹುಟ್ಟಿದಂತೆ ದುಷ್ಟರ ಮರ್ದನಕ್ಕಾಗಿ ಶಿಷ್ಟರ ಪರಿಪಾಲನೆ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ ಪೃಥ್ವಿರಾಜ. ಕೊಂಡದಿಯಲ್ಲ ಯಾವ ಗಂಡು ಬೇರಿನ ದೇಹ ದೃಷ್ಟಿ ಇಟ್ಟು ನೋಡಿದರೆ ದೃಷ್ಟಿಯಲ್ಲೇ ಈ ಪೃಥ್ವಿರಾಜನ ಮುಷ್ಟಿಯಲ್ಲಿ ಈ ಪೃಥ್ವಿರಾಜ ಕೊಟ್ಟರೆ ಬಂಗಾರ ಇಟ್ಟ
ಎಣ್ಣೆ ಬೈ ತುಂಬ ಒತ್ತು ನಿಂತಿರುವ ಈ ವನ ದೇವತೆಯ ಪ್ರೀತಿಯ ಪುತ್ರ ನಾನು ಈ ಊರ ಹುಲಿ ಶ್ರೀಮಂತನ ತಂಗಿ. ಮತ್ತು ಬಾಯಿ ಮತ್ತೊಮ್ಮೆ ಎತ್ತಿದ್ರು ಶ್ರೀಮಂತರಮ್ಮ ನವರಾಜರ ಹೆಸರನ್ನು ನಿಮ್ಮ ಅಣ್ಣನಂತ ಬಣ್ಣ ಶ್ರೀಮಂತರೇ ನನ್ನ ಸಂಸಾರವನ್ನು ಸರ್ವನಾಶ ಮಾಡಿದವರು. ಏ ಹಳ್ಳಿಯ ರೊಂಬೆ ಬೆಳ್ಳಿಯ ಗೊಂಬೆ ನಿನ್ನ ಆಚರಿಸ್ಕೊಳ್ತೀಯಾ? ಯಾಕೆ ಪ್ರೀತಿಸಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ಪ್ರೀತಿ ಪ್ರೇಮದ ವಿಷಯ ನನಗೆ ಬೇಕಾಗಿದೆ. ತುಮಾರ್ ನಾಮ್ ಸಚ್ ಬೋಲೋ. मेरा नाम पवित्र. अरे वाह, मेरा नाम पवित्र पवित्र. तू नहीं जानती मेरा नाम पृथ्वीराज ನನ್ನ ಹೆಸರು. ನೀನು ಪೃಥ್ವಿ ರಾಜನಾದ್ರೂ ಸೃಷ್ಟಿ ರಾಜನಾದ್ರೂ ಅದನ್ನು ತಗೊಂಡು ನಾನೇನ್ ಮಾಡಿ ಸುಮ್ಮನೆ ದಾರಿ ಬಿಡು. ನಿಲ್ಲ ಮಾರಿ ಅಮ್ಮಾರಿ ಆ ಗುಡುಗು ಸಿಡಿದು ಮಂದಾಗ ನನ್ನ ಕಣ್ಣು ಈಗ ನನ್ನ ದೃಷ್ಟಿ ನೋಡಿದರೆ ನನ್ನ ಕಣ್ಣು ಯಾಕೆ ಕತ್ತಲನಾಗೆ ಮಾಡಿದೆ. ನೋಡು ಕತ್ತಲಾಗುತ್ತಾ ಬಂತು. ನಾನು ಬೇಗನೆ ಮನೆ ಸೇರಿಕೊಳ್ಳಬೇಕು. ಸುಮ್ಮನೆ ನನ್ನ ತಡವಬೇಡ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಡು. ಪಕ್ಕ ಬಲಿತ ಕರಿಬಿಚ್ಚಿ ತನ್ನ ಮನದತ್ತರಿಗೆ ತನ್ನ ಗುರಿ ತಲುಪುತ್ತದೆ. ಹೊಟ್ಟಿಗೆ ಹಾರಿ ಬಂದು ಈ ದಿನ ಮುತ್ತಾದ ಕೆಳಗೆ ಮುತ್ತು ಕೊಟ್ಟಾಗಲೇ ಇರುತ್ತದೆ ಈ ಪೃಥ್ವಿರಾಜ ಆಕಾಂಕ್ಷೆಗಳ ಸೇಡಿನ ಜ್ವಾಲೆ. ರೇ ರಾಸ್ಕಲ್, ನೀನು ಮನುಷ್ಯನಲ್ಲ, ಮನುಷ್ಯ ರೂಪದ ರಾಕ್ಷಸ. ಶ್ರೀಮಂತ ಎಣ್ಣೆ ನನಗೆ ಕೈ ಎತ್ತಷ್ಟು ಸೊಕ್ಕು ಬಂದ ಮನಸ್ಸು ಹಾದರ ಎಣ್ಣೆ. ಧೂಪ ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನೀನು ಒಬ್ಬ ಗಂಡ ಅಲ್ಲ, ನನ್ನ ಸತ್ತ ಗಂಡಸು. ಕೆಟ್ಟ ಸೂಳೆ. ಈ ಪುತ್ರರಾಜ ದೊಡ್ಡ ಸ್ಥಳಕ್ಕೆ ಸವಾಲು ಹಾಕಿದ ಯಾರು ಎಣ್ಣೆ ಮುಗಿತಲೇ ನಿನ್ನ ಪ್ರಾಣದ ಕತೆ. ಒಂದು ಹೆಣ್ಣಿನ ತಲೆಗೆ ಗನ್ ಇಟ್ಟು ಶೂಟ್ ಮಾಡೋದು ಶೂರತನದ ಲಕ್ಷಣ, ಅದು ಹೇಡಿತನದ ಲಕ್ಷಣ. ನೀನು ನಿಜವಾದ ಗಂಡೇ ಆಗಿದ್ದರೆ ನಾನು ಹಾಕಿದ ಸವಾಲಿಗೆ ತಕ್ಕ ಉತ್ತರ ಕೊಡು. ಸವಾಲ ಅದು ಈ ಪೃಥ್ವಿರಾಜನಿಗೆ ಎಮ್ಮೆಲೆ ತಲೆ ತೆಗಿಬೇಕಾ ಇಲ್ಲ ಎಂಟಿಯ ತಲೆ ತರಬೇಕಾ ಇಲ್ಲ ವಿಧಾನಸಭೆ ಉರುಳಿಸಿ ಹನುಮನಂತ ಶಿವಲೋಕಕ್ಕೆ ಯಾರಿ ಆ ಶಿವನನ್ನ ತರಬೇಕಾ? ಬೇಗ ಏರಲೇ ಪವಿತ್ರ, ಯಾವುದು ನಿನ್ನ ಸವಾಲ್? ಅಲ್ಲಿ ನೋಡಿ, ಆ ಮರದಲ್ಲಿ ಗೊಂಚಲಾಗಿ ಮಾವಿನ ಹಣ್ಣು ಬಿಟ್ಟಿದೆ. ಆದ್ರೆ ಒಂದು ಕಂಡೀಷನ್, ನೀನು ಹೇಗೆ ಗುರಿ ಇಡಬೇಕು ಅಂದ್ರೆ ಯಾವ ಹಣ್ಣು ಬೀಳಬಾರ್ದು, ಕೇವಲ ಒಂದೇ ಒಂದು ಹಣ್ಣು ಕೆಳಗೆ ಬೀಳಬೇಕು. ಇದು ನಿನ್ನಿಂದ ಸಾಧ್ಯನಾ? ಅಸಾಧ್ಯ ಎಂಬುದು ಇನ್ನು ಈ ಸಿಂಹದವರೆಗೆ ಜೀವನದಲ್ಲಿ ಬಂದಿರೋ ಪವಿತ್ರ ಮುಂದೆ ಬರುವುದೇ ಇಲ್ಲ. ಸಾಧ್ಯವಾಗಲಾರದಲ್ಲೇ ಸಾಧಿಸುವುದಕ್ಕಾಗಿ ಆ ಬ್ರಹ್ಮನಿಂದ ವರ ಪಡೆದುಕೊಂಡು ಶಿವಲೋಕದಿಂದ ಸಿಡಿದು ಬಂದಿದ್ದಲೇ ತೆರೆಗೆ ತೆರೆಯದ ಈ ಪರಾಕ್ರಮ ವೀರ ಪೃಥ್ವಿರಾಜ. ಲೇ ಪವಿತ್ರ, ಕಣ್ಣಿದ್ದರೆ ನೋಡಿ ಪವಿತ್ರ, ಈ ಪೃಥ್ವಿರಾಜ ಸೂರತನ ಸಾಹಸವನ್ನು. ನೀ ಹೇಳಿದಾಗ ಬೇರೆ ಒಂದು ಹಣ್ಣು ಬೀಳಲಾರದೆ ಒಂದೇ ಒಂದು ಹಣ್ಣು ಹೊಡೆದು ಉಳಿದು ಕೆಡುತ್ತೇನೆ. ಅಲ್ಲಿ ಹೋಗಿ ನೋಡಿ ಪವಿತ್ರ, ನೀನು ಹೇಳಿದ ಹಣ್ಣು ಅಲ್ಲಿ ಬಿಟ್ಟಿರ್ತದೆ. ಮೆಚ್ಚಿದೆ ಪೃಥ್ವಿರಾಜ್, ಮೆಚ್ಚಿದೆ. ನಾನು ಹೇಳಿದ ಹಾಗೆ ನೀನು ನಿಜವಾದ ಗಂಡಸೆ ಅಂತ ಮಾಡಿದೆ. ಒಂದೇ ಒಂದು ಹಣ್ಣನ್ನು ಕೆಡವಿ ನಾನು ಹಾಕಿದ ಸವಾಲಿನಲ್ಲಿ ಉತ್ತರ ನೀಡಿ ನೀನು ಸರದಾರನಾದೆ.
ವ್ಯಕ್ತಿಯಲ್ಲಿ ಸಣ್ಣ ಮುಖ, ವ್ಯಕ್ತಿಯಲ್ಲಿ ಗಜಮುಖ. ಊರಿ ನೋಡಿ ಓಡಿಯ ಬಿಲ್ಲದಲ್ಲಿ ಮೂರು ಲೋಕದ ಕಾಂಡ ಈ ಅರ್ಜುನ. ಏನ್ ಮಾಡಿದ್ರ? ಈಗ ಯಾವ ತರ ರೇಪ್ ಮಾಡಲಿ, ಯಾವ ತರ ಮರ್ಡರ್ ಮಾಡಲಿ? ಕ್ಷಮಿಸಿ, ನಾನು ಮಾತಾಡಿದ್ರೆ ತಪ್ಪಾಯ್ತು ಅಂತ ಕ್ಷಮಿಸು. ಆದ್ರೆ ನನ್ನನ್ನೇನು ಮಾಡ್ಬೇಡ. ಹಾಗಾದರೆ ಒಂದು ಹಾಡು ಹೇಳು. ಏ ನನಗೆ ಹಾಡೋದು ಬರೋದಿಲ್ಲಪ್ಪ. ಹಾಡಲಿಕ್ಕೆ ಬರ್ತದೆ, ಪ್ರಾಣ ಬಿಡಲಿಕ್ಕೆ ಬರ್ತದೆ. ಹಾಗಾದ್ರೆ ಪ್ರಾಣ ಬಿಡಲೇ. ಈ ಪಾಪಿ ಕೈಯಿಂದ ತಪ್ಪಿಸಿಕೊಳ್ಬೇಕಂದ್ರೆ ಇವನು ಹೇಳಿದ ಹಾಗೆ ಹಾಡು ಹೇಳಿ ಹಾಗಾಗಲೇಬೇಕು. ಆಯ್ತು, ಹಾಡು ಹೇಳಿದ ಮೇಲೆ ಬಿಡ್ತೀಯ ತಾನೆ? ಓಕೆ, ಧಾರಾಳವಾಗಿ ಬರ್ತದೆ.
ಹರಿಸುವಂತಾಗಿದೆ 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 ನೀನ್ ಹೇಳ್ದಂತೆ ಹಾಡಿದಾಯ್ತಲ್ಲ ನಾನು ಹೋಗುತ್ತೆ ಹೋಗುವ ಶ್ರೀಮಂತ ಹುಡುಗದ ದಿನಕ್ಕೊಂದು ಕಾರು ಕಾರಿಗೊಂದು ಪೆಟ್ರೋಲ್ ಬಸ್ಸಿಗೊಂದು ಚಪ್ಪಲ್ ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಒಂದು ಹೊಟ್ಟಲು ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಹೊಟ್ಟಲು ಸಂಜೆ ಹೋಗುತ್ತಾ ಬಂದ್ರೆ ಡ್ರಿಂಕ್ಸ್ ಕುಡಿಯೋದಕ್ಕೆ ಒಂದು ಬಾರು ಕಂಠ ಪೂರ್ತಿ ಹಿಡಿದು ಹೊರಗೆ ತಿರುಗುವ ನಿಮ್ಮಂತ ಪಾಂಡವ ಹೆಣ್ಣಿಗೆ ಚಿಕ್ಕ ಚಿಕ್ಕ ಕುತ್ತಿ ಕಲಿಸಿದ ನಾರು ಬಿಡಲಾರಿ ಚೂಡಿ ಆಗಿದ ನ್ಯಾಯ ಹೇಳಿ ನಿನಗೆ ಮನುಷ್ಯತ್ವ ಅನ್ನೋದು ಇರ್ಬೇಕು ಕರುಣೆ ಕನಿಕರ ಫಲ ಅನ್ನೋದು ಇರ್ಬೇಕು ನಿನಗೆ ನೋಡು ಪವಿತ್ರ ನಾನು ಬಿಟ್ಟು ಇಷ್ಟು ದೊಡ್ಡವನಾದರೂ ಇಂಥ ಕೆಲಸಕ್ಕೆ ಕೈ ಹಾಕಿದ ನಾನು ಸಾರಿ ನನ್ನನ್ನು ಕ್ಷಮಿಸು ನಾನು ಹೋಗಿ ಬರ್ತೇನೆ ಪೃಥ್ವಿರಾಜ್ ಹೋಗು ನೀನು ತಿಳಿದು ಅಥವಾ ತಿಳಿಯದೆ ನನ್ನ ಕೆನ್ನಿಗೆ ಮೂಟು ಕೊಟ್ಟು ನನ್ನ ಹೃದಯದಲ್ಲಿ ಪ್ರೀತಿಯ ಚಿಲುಮೆಯನ್ನೇ ಹರಿಸಿದ್ದೀಯ ನೀನು ಒಪ್ಪು ಅಥವಾ ಬಿಡು ಇನ್ನು ಮುಂದೆ ಈ ದೇಹ ಯಾವತ್ತಿದ್ರೂ ನಿನಗೇ ಮೀಸಲು ನನ್ನ ಈ ಪ್ರೀತಿಗೆ ಆ ದೇವರೇ ಸ್ವತಃ ಅಡ್ಡು ಬಂದು ನಿಂತರು ನಾನು ನಿನ್ನ ಪ್ರೀತಿಯನ್ನು ಪಡೆಯುತ್ತೇನೆ ಹಾಗೆ ಪಡೆಯದೆ ಹೋದರೆ ನಾನು ಹಠಮಾರಿ ಪವಿತ್ರಳೆ ಅಲ್ಲ ಕಣೋ ಹಠಮಾರಿ ಪವಿತ್ರಳೆ ಅಲ್ಲ ಲೋಕದ ಒಡತಿ ದುರ್ಗಮ್ಮತಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡಿ ಲೋಕದ ಉಗ್ರಾಣದ ಮಹೇಶ್ವರಿ ಶ್ರೀಮಂತರಾಣವ ದಾಸದ ದರ್ಪಕ್ಕೆ ಸಿಲುಕಿ ಅವನು ಕಣ್ಣೀರು ಒಳ್ಳೆಯಾಗಿ ಹರಿದು ನಿನ್ನ ಪಾದ ಸೇರುತ್ತೀಯಲ್ಲ ನನ್ನೆರಡು ಕಣ್ಣುಗಳಲ್ಲಿ ಒಂದು ಕಣ್ಣಾದ ನನ್ನ ತಮ್ಮ ಶಿವರಾಮನ ಬಾಳು ಕಣ್ಣೀರಿನ ಬೇಳೆ ಅವನ ಓದಿಗಾಗಿ ಸೌಕರ ರಾಜವರ್ಮನತ್ತರ ಸಾಲ ಮಾಡಿ ಭಾರತವನ್ನು ಹೊರತು ನಿಂತಿದೆ ಅವನ ಹಿರಿಯ ಅಣ್ಣನಾದ ನಮ್ಮ ವಯಸ್ಸಿಗೆ ಬಂದ ನನ್ನ ತಮ್ಮನ ಮದುವೆ ಮಾಡಿ ಹಿರಿಯ ಅಣ್ಣನಾದ ನನ್ನ ತೆನೆಯ ಮೇಲಿನ ಭಾರ ಇಳಿಸಿಕೊಳ್ಳಬೇಕೆಂದರೆ ಹಣದ ಪರಿಸರ ಕ್ಷೇತ್ರರಾಗಿ ಈ ಬಡ ರೈತನನ್ನು ಕಾಪಾಡುವ ಭಾರ ನಿನ್ನದ ಅಣ್ಣ ಅಣ್ಣ ಬಾ ಸೋದರ ಹೀಗೆ ಬಂದೆಯಾ ಹೌದಣ್ಣ ಈಗ ಬಂದೆ ಏನಾಯ್ತು ಸೋದರ ನೀನು PSI ಇಂಟಿಗೆ ಹೋದ ವಿಷಯ ಹೋಗಿದ್ದು ಯಾಕೆ ಸೋದರ ಇಂಟಿನಲ್ಲಿ ಫೇಲ್ ಆಗಿಯಾ ಇಂಟರ್ ಎಲ್ಲಾ ಟೆಸ್ಟಿನಲ್ಲಿ ಪಾಸ್ ಆದೆ ಆದ್ದರಿಂದ ಪಿಸುರಿನ ಮಾತು ಏಕೆ ಸೋದರ ಆಚೆಯ ಟೆಸ್ಟಿನಲ್ಲಿ ಫೇಲ್ ಆದೆ ಅಂದರೆ ನಿನ್ನ ಮಾತಿನ ಅರ್ಥ ಶ್ರೀಮಂತರ ಮಕ್ಕಳು ಗುಡ್ಡಗೋಸ್ಕರ ಹಣ ಸುರಿದು ನಮ್ಮಂತ ಬಡ ಬಾಯಿಗಳ ಬಾಯಲ್ಲಿ ಮಣ್ಣು ಹಾಕಿ ನಮ್ಮ ಜಾಗಕ್ಕೆ ಹೊಂದಿಕೊಂಡಿದ್ದಾರಣ್ಣ ರೈತರ ಮಕ್ಕಳೇ ರೈತರೇ ಬಡವರ ಮಕ್ಕಳು ಕೂಲಿಯಲ್ಲೇ ಮಾಡುವುದಣ್ಣ ಸೋದರ ಸ್ವರಮ ನಿನ್ನ ನೋವಿನ ವೇದನ ಮಾತು ತಿಳಿಯ ರೈತನು ತಿಳಿಸಿ ಸೋದರ ಎಲ್ಲಾ ಟೆಸ್ಟಿನಲ್ಲಿ ಫಸ್ಟ್ ಕ್ಲಾಸ್ ಬಂದ್ರು ಕೂಡ ₹1,00,000 ಲಂಚ ಕೇಳಿದಾರಣ್ಣ ಅಷ್ಟೊಂದು ಹಣ ನನ್ನ ಹತ್ತಿರ ಎಲ್ಲಿಂದ ಬರಬೇಕು ಲಂಚವನ್ನು
ಮುಖ ಬಟ್ಟಿಸಿಕೊಂಡು ಹಿಂತಿರುಗಿ ಬಂದರೆ ನಿನ್ನ ತಮ್ಮ ಶಿವರಾಮ. ಈ ಕಲಿ ಕಾಲದ ರಾಜಕೀಯ ಹಣದು ಹಣದ ಸಾಗರದಲ್ಲಿ ಸಾಗುತ್ತಿರುವ ಯಾರೇನು ಮಾಡಲು ಸಾಧ್ಯ? ಮತ್ತೊಂದು ಸರಿ ಪ್ರಯತ್ನ ಮಾಡು. ಮತ್ತೊಂದು ಸರಿ ಹೇಗಣ್ಣ, ಇನ್ನು 10 ಸಾರಿ ಪ್ರಯತ್ನ ಮಾಡಿ ಈ ಧನವಂತ ಲಂಚ ಸರ್ಕಾರಕ್ಕೆ ಸವಾಲಾಗಿ ಹೆಣ್ಣಿನ ಮಾನ ಪ್ರಾಣ ಬಡವರ ಹೇಳಿಕೆಯನ್ನು ಉತ್ತರಿಸುವುದೇ ನಿನ್ನ ತಮ್ಮ ಶಿವರಾಮನ ಕರ್ತವ್ಯ. ನಮ್ಮ ದೇಶದಲ್ಲಿ ಬಡತನವೆಂಬ ಕರುಳಿನ ಕೂಗು ಕೇಳಿದರು ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಕಂಡಿತ್ತು ಕಾಣದಂತೆ ನೋಡಿತ್ತು ನೋಡದಂತೆ ಮೂಕವಾಗಿ ಕುಳಿತಿರುವ ಈ ಸಮಾಜಕ್ಕೆ ಮೊದಲು ಸಿಕ್ಕುವುದು ನಾನೇ ಸಿದ್ಧನಾಗಿರುವೆ. ಸಮಾಜಕ್ಕೆ ಎದುರು ಹಾಕಿಕೊಳ್ಳೋದು ನಮ್ಮ ಬಡ ರೈತರಿಗೆ ಒಳ್ಳೆಯದಲ್ಲಪ್ಪ. ಬಡವರಿಗೆ ಏಕೆ ಬೇಕಪ್ಪ ಎಡಗಿಯ ಜಾತರಿ? ದೇವರು ನಮಗೆ 1-2 ಎಕರೆ ಹೊಲ ಕೊಟ್ಟಿದ್ದಾರೆ. ಅದರಲ್ಲಿ ದುಡಿದು ಒಟ್ಟು ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ನನ್ನ ತಮ್ಮನೆಂದು ಹೇಳಿಕೊಳ್ಳಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ನೀವು ಕಡ್ಡಿಯನ್ನು ದೇವರ ಮುಂದಿಟ್ಟು ದೇವರಿಗೆ ನಮಸ್ಕರಿಸು. ಆಯ್ತಣ್ಣ. ಅಣ್ಣ, ನಿನ್ನ ಮುಂದೆ ಒಂದು ಮುಖ್ಯವಾದ ವಿಷಯ ಹೇಳುವುದು ಮರ್ತೇ ಬಿಟ್ಟಿದ್ದೆ. ಮುಖ್ಯವಾದ ವಿಷಯ ಏನು ಸೋದರ? ನನ್ನ ಸ್ನೇಹಿತನ ಸುಮಂತನ ತಂಗಿ ಸುಮಂಗಲಿಗೂ ನಿನಗೂ ಮದುವೆಯ ವಿಚಾರ. ಓಹೋ, ನನ್ನ ಮದುವೆ ವಿಚಾರವೇ ನನಗೆ ಮರ್ತೇ ಹೋಯಿತು. ಅಣ್ಣ, ನಿನಗೆ ತಿಳಿಸಿದ ಪ್ರಕಾರ ಆ ಸುಮಂತನ ತನ್ನ ತಂಗಿಯನ್ನು ಕರೆದುಕೊಂಡು ಬಾ, ಮಾತುಕತೆ ಮುಗಿಸಿ ಬಿಡೋಣ ಎಂದು ಹೇಳಿದ್ದೆ. ಆದರೆ ಇನ್ನು ಇಷ್ಟೊತ್ತಾದರೂ ಬರಲಿಲ್ಲ. ನೆನದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನಂತೆ ಬಂದು ಬಿಟ್ಟರೆ ಅಣ್ಣ ತಂಗಿಯರು. ನಮಸ್ಕಾರ ಹಿರಿಯರಿಗೆ, ನಮಸ್ಕಾರ. ನಮಸ್ಕಾರ, ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ, ನಿಂತೇ ಮಾತನಾಡುತ್ತೇವೆ. ನಿನಗೆ ಪರವಾಗಿಲ್ಲ ಸುಮಂತ, ಆದರೆ ಇನ್ನು ಮುಂದೆ ಈ ಮನೆ ಮಹಾಲಕ್ಷ್ಮಿಯಾಗಿ ಬರುವ ನಿನ್ನ ತಂಗಿಯನ್ನು ನಿಲ್ಲಿಸುವುದು ಯಾವ ನಯ? ಬಾರಮ್ಮ, ನೀವು ಆ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ನೋಡು ಸುಮಂತ, ಕನ್ಯೆಯನ್ನು ನೋಡಲು ಹಿರಿಯರಾದ ಸಂಪ್ರದಾಯ ಪ್ರಕಾರ ಹೆಣ್ಣಿನ ಕಡೆಗೆ ಗಂಡವಾಗಿ ನೋಡದೆ ನಮ್ಮ ಸಂಪ್ರದಾಯ. ಆದರೆ ನನ್ನ ತಮ್ಮ ನಿನ್ನ ಪರಿಸ್ಥಿತಿ ಎಲ್ಲ ನನಗೆ ಹೇಳಿದ್ದೇನೆ. ಕಾರಣ ನಮ್ಮ ಮನೆಗೆ ಕರೆಸಬೇಕಾಯಿತು. ತಪ್ಪು ತಿಳಿದುಕೊಳ್ಳಬೇಡಪ್ಪ. ಎಲ್ಲಾದರೂ ಉಂಟೆ ಈ ಸಮಾಜಕ್ಕೆ ಮಾದರಿಯಾದ ಈ ನಿಮ್ಮ ಮನೆತನ ಮೇಲಾಗಿ ಸಕಲ ಗುಣಗಳಲ್ಲಿ ಶ್ರೇಷ್ಠರಾಗಿದ್ದು ನಿಮಗೆ ಕಣ್ಣು ಮುಚ್ಚಿ ನನ್ನ ತಂಗಿನನ್ನು ಕೊಡಲು ಒಪ್ಪಿದ್ದೇನೆ.
ಕೆಲಸದಾಳು ಸಿದ್ಧಲಿಂಗಿ ಅಂತ. ನೀವು ಬಂದ್ರೆ ಎಂದು ತಿಳಿದು ನಮಗೆ ಸಹಾಯ ಮಾಡಲು ಬಂದಿದ್ದಾಳೆ. ನೀನ್ ಕುಡಿಯೋದಿಲ್ವಾ ಕಾಫಿ? ಅವರ ಒಳಗೆ ನಾಲ್ಕು ಕಪ್ ಚಾ ಜಡ ಬಂದಿ ನೋಡ್ರಿ. ಹೌದಾ? ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಅಯ್ಯ ಹಿಂಗ್ ಮಾತಾಡೋದಕ್ಕ ನನಗೆ ಸರ್ಕಾರ ಒಂದು ದೊಡ್ಡ ಬಿರುದು ಕೊಟ್ಟೈತ್ರಿ. ಹೌದಾ? ಸರ್ಕಾರ ಬಿಡುಗಡೆ ಕೊಟ್ಟಿದ್ಯಾ? ಹೌದ್ರಿ. ಯಾವ್ದು? ಯಾವ್ದಂತ ಕೇಳ್ತಿರಲ್ಲ, ಒಡಕುರಾಯ್ ಅದೈತ್ರಿ. ಹೊಡಿಬೇಡಿ, ಇನ್ಸ್ಟಾಗ್ರಾಮ್ನಾಗ ಹಾಕ್ತಾರ. ಇಲ್ಲಿ ಏನ್ ಕೊಟ್ಟೈತ್ ಗೊತ್ತಲ್ರಿ? ಹರಕ ಬಾಯಿ ಒಡವಡಿ ಸಿಗ್ಲಿಂಗಿ ಅಂತ ಕೊಟ್ಟಿದ್ದಲ್ರಿ. ಅಣ್ಣ, ನಿನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬರುವ ನನ್ನ ಅತ್ತಿಗೆ ಜೊತೆ ಏನಾದರೂ ಮಾತನಾಡದಿದ್ದರೆ ಮಾತನಾಡಿ ಬಿಡೋಣ. ಸುಮಂಗಲ, ನನ್ನನ್ನು ಮುಖಾಮುಖಿ ನೋಡದೆ ಈ ನಿಶ್ಚಿತಾರ್ಥಕ್ಕೆ ಒಪ್ಪಿಕೊಂಡಿದ್ದು ನಿಮ್ಮ ಅಣ್ಣನ ಒತ್ತಾಯದಿಂದಲೋ ಇಲ್ಲ ನಿನ್ನ ಸೋಯಿಸಿನಿಂದಲೋ? ಹಾಗೇನೆ ನಿಮ್ಮ ನಡೆ ನುಡಿ ನೋಡಿಕೊಂಡು ನಿಮ್ಮ ಮನಸ್ಸನ್ನು ತಿಳಿದುಕೊಂಡು ನಾನು ಮನಸ್ಸಂತೋಷವಾಗಿ ಒಪ್ಪಿಕೊಂಡಿದ್ದೆ. ಹಾಗಾದರೆ ನಾನು ನಿನಗೆ ತುಂಬಾ ಸಂಪೂರ್ಣವಿಷ್ಟವಾಗಿದ್ದೇನೆ. ಹೌದು. ಅಲ್ಲ, ಆಕಾಶದಲ್ಲಿರುವ ನಕ್ಷತ್ರ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಆ ನಕ್ಷತ್ರದ ಹಾಗೆ ಹೊಳೆಯುವ ನಿಮ್ಮನ್ನ ಮನಸ್ಸಿನಿಂದ ಒಪ್ಪಿಕೊಂಡು ಈ ನಿಶ್ಚಿತಾರ್ಥಕ್ಕೆ ನಾನು ಒಪ್ಪಿದ್ದೇನೆ. ಆದರೆ ವರದಕ್ಷ ಬಂಗಾರ ನನ್ನಿಂದ ಕೊಡುವುದು ಸಾಧ್ಯವಿಲ್ಲ. ನೋಡು ಸುಮಂತ, ವರದಕ್ಷಿಣೆ ನಮಗೆ ಬೇಕಾಗಿಲ್ಲ. ನಾವು ಮತ್ತೊಬ್ಬರ ಹಣಕ್ಕೆ ಆಸೆ ಪಡುವರಲ್ಲ. ಆ ದೇವರ ಕೊಡಬೇಕು, ನಾವು ಇಸ್ಕೋಬೇಕು. ಅದೇ ಮಾನವನಿಗೆ ಶಾಶ್ವತ. ಮಾನವ ಕೊಟ್ಟದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ ಎಂಬ ಗಾದೆ ಕೇಳಿಲ್ಲವೇ ಸುಮಂತ? ಸಿಂಪಲ್ ಆಗಿ 4 ಜನ ಮೆಚ್ಚುವಂತೆ ಮದುವೆ ಮಾಡಿ ಕೊಟ್ಟರೆ ಸಾಕು, ಅದೇ ನೀ ನಮಗೆ ಕೊಡುವ ವರೋಪಚಾರ. ನಮ್ಮೆಲ್ಲರೂ ಆದೇಶನದೇ, ನಮ್ಮ ಕಡೆ ನಿರ್ಧಾರವಾದೆ. ಸಂತೋಷವಾಯ್ತು ಧರ್ಮದೇವರೇ, ಸಂತೋಷವಾಯ್ತು. ನಿಮಗೆ ದೇವರನಲ್ವಾ ದೇವ ಮಾನವನನು. ಈ ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯೋದಿಲ್ಲ. ತಂಗಿ ಸುಮಂಗಲ, ನಮಸ್ಕಾರ ಮಾಡಮ್ಮ. ಅಪ್ಪರ ಮಾತುಕತೆ ಅಂತ ಮುಗಿತ್ರಿ, ಇನ್ನು ಮದ್ವಿ ಯಾವಾಗ ಇಟ್ಕೊಂತೀರಿ? ನಮ್ಮ ಕುಲದೇವರಾದ ಮಾರಡಿಗೆ ಮಾರುತೇಶ್ವರ ಗುಡಿಯಲ್ಲಿ ಮುಂದಿನ ತಿಂಗಳ ಮದುವೆ ಮಾಡಿ ಮುಗಿಸಿದ್ರಾಯ್ತು. ಮುಗಿತ್ರಿ, ಮತ್ತೇನೈತ್ರಿ? ಇದ ನಾನು ಹೊರಪಣೆಯಾಗ ಎಲ್ಲರೂ ಸೇರಿ ಗಿಚ್ಚಿಗಿಲಿ ಅಂಶ ಬರ್ರಿ.
ಶಿವರಾಮ್, ನಾವಿನ್ನು ಹೋಗಿ ಬರುತ್ತೇವೆ. ಆಯ್ತು, ಹೋಗಿ ಬಾ ಸುಮಂತ. ಬಾ ತಂಗಿ, ಹೋಗೋಣ. ನಾನು ಇನ್ನು ಹೋಗ್ಬರ್ತೀನಿ. ಆಯ್ತಮ್ಮ, ಹೋಗೋಣ. ಅಪ್ಪರ ದಾದಾದ್ರಿ, ಅಪ್ಪರ ದಾದಾದ ಯಾಕೆ ಕರೆಸಿದ್ದ? ಯಾಕೆ ಕಾಮರಗೊಂಡು ಹಡಿ ಬಂದಿಲ್ಲ? ಏನಾಯ್ತು ಕರೆಸಿದ್ದ? ಏನಾಯ್ತು? ನಿಮ್ಮ ತಲೆ ಒತ್ತ ನಿಂತಿರುವ ನಿಮ್ಮ ಜೋಳದ ಹೊಲದಾಗ 10 ಸಾಲ ಮನ್ಸಿಗೆ ಬಂದಂತೆ ಚಂಡ ಚಂಡ ಕಡ್ದ ತಮ್ಮ ರಾಶಿ ಒಳಗೆ ಮಟನ್ ರಾಜ ಲೇ ಮಗನೇ ರಾಜ ಅಣ್ಣ, ಈಗಲೂ ಹೋಗಿ ಆ ರಾಜವರ್ಮನ ತಲೆ ಕಡಿದು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬರ್ತದೆ. ಲೇ ಕೆಟ್ಟ ಸೂರ್ಯ ಮಗನೇ ರಾಜ, ಈಗ ಬರುತ್ತಿದ್ದೇನೆ ನಿನ್ನ ದೇಹದ ಒಂದೊಂದು ಅಂಗಾಂಗವನ್ನು ವಿಂಗಡಿಸಲು. ಹಾಲನ್ನ ತಂದ ಪುಟ್ಟ ರಾಜಕ್ಕೆ ಆಯ್ದುಪಟ್ಟ ಗಂಡುಗುರುಳು ಎಂಬ ಆಯುಧದೊಂದಿಗೆ ಸಮರಕ್ಕೆ ಸಿದ್ಧನಾದ ಸರದಾರ, ಜನ ಮೆಚ್ಚಿದ ರಾಜವನ್ನಾಗಿ. ಇದಪ್ಪ ಅಪ್ಪು ಗುಟ್ಟಿದ ಮಾತಂದ್ರ. ಅಪ್ಪರ ಏನ ಮುಂದ ಶುರುವಾದ ನೋಡ್ರಿ ಆ ಸೌಕರ್ ರಾಜ್ಯದ ಮುಂದ ರಕ್ತದಿಂದ ರಕ್ತ ಹೋಗ್ಲಿ ನಡ್ರಿ ಅಪ್ಪರ್, ಇಲ್ಲಾಂದ್ರೆ ಸಿಕ್ಕ